ಸುನೀತಾ, ಎಲ್ಲಿ ಅವಳು? ಇನ್ನೂ ಅಲಂಕಾರ ಮುಗಿಲಿಲ್ವನೇ? ದೇವ್ರ ಮುಂದೆ ಕುಂತು ಪ್ರಾರ್ಥಿಸ್ಕೊಳ್ಳಿ ಒಳ್ಳೇದಾಗ್ಲಿ ಅಂತ. ಇನ್ನೂ ಅಲಂಕಾರ ಮುಗಿಲಿಲ್ವಾ? ಬೇಕಾರಿಯೇ? ಅದು ಏನೇ ಅದು ಅದು ಅಂತ ಗೊಣಗಾಟ ನಿಂದು? ಅದು ಜಾಜಿ ಕಾಣಿಸ್ತಾ ಇಲ್ಲ ಅತ್ತೆ. ಆಗ್ಲೂ ಅದನ್ನೇ ಹೇಳ್ದೆ, ಈಗ್ಲೂ ಅದನ್ನೇ ಹೇಳ್ತಿದೀಯ. ಶುದ್ಧ ಸೋಮಾರಿಗಳು. ಒಂದು ಕೆಲಸ ಹೇಳಿದ್ರು ನೆಟ್ಟೆ ಮಾಡಕ್ ಬರಲ್ಲ. ಲೇ ಲಲಿತಾ, ಲಲಿತಾ, ಏನಮ್ಮ? ಎಲ್ಲಿ ನಿನ್ ಮಗಳು? ನಿನ್ ಮಗಳು ನಿನ್ನ ಹತೋಟಿಲಿ ಇಟ್ಕೊಳಕ್ ಆಗಲ್ಲ ನಿನ್ಗೆ. ಲೋ ಶೇಖರಿ, ಬಂದೆ. ಬೇಗ ಬಾರೋ ಇಲ್ಲಿ. ಯಾಕಮ್ಮ, ಏನ್ ಅವಸರ? ಎಲ್ಲೋ ನಿನ್ ಮಗಳು ಜಾಜಿ ಕಾಣ್ತಿಲ್ಲ. ನೋಡು, ನಾವು ಇಲ್ಲೆಲ್ಲ ಹುಡುಕ್ತೀವಿ, ನೀನು ದೇವಸ್ಥಾನದ ಹತ್ರ ಹೋಗಿ ಹುಡುಕೋ. ಆಯ್ತಮ್ಮ. ಮನೇಲಿ ಒಬ್ರಿಗೂ ಜವಾಬ್ದಾರಿನೇ ಇಲ್ಲ. ಎಲ್ಲಿ ಗುರುಗಳೇ ಸೂರ್ಯಾಂಶು? ಇಷ್ಟೊತ್ತು ಬರ್ತಾನೆ ಅಂದಿದ್ರಿ, ಇನ್ನೂ ಬರಲೇ ಇಲ್ಲ. ಈಗ ಬಂದ. ಚಕ್ರಾಪುರಿಗೆ ಬಂದಾಯ್ತು. ಚಕ್ರಾಪುರಿಲಿ ಕಾಲಿಡ್ತಿದ್ದಾನೆ. ಸೂರ್ಯಾಂಶು ಸೂರ್ಯನಷ್ಟೇ ಪ್ರಕಾಶಮಾನವಾಗಿ ಕಾಣ್ತಾ ಇದ್ದಾನೆ. ಶಾಸ್ತ್ರಿಗಳೇ, ತಾವು ಹೇಳಿದ ಎಲ್ಲ ಮಂಗಳ ದ್ರವ್ಯಗಳನ್ನು ಈ ಹರಿವಾಣದಲ್ಲಿ ಅಣಿ ಮಾಡಿಟ್ಟಿದ್ದೀನಿ. ನೀನಾದರೂ ಬೇಕಾಗಿದ್ರೆ ತಾವು ಕೇಳಬಹುದು. ಎಷ್ಟು ಸಾಕು, ಎಲ್ಲ ಸರಿಯಾಗಿದೆ. ತಾವು ಅನ್ಯತಾ ಭಾವಿಸ್ತಾ ಇದ್ರೆ ಒಂದು ಮಾತು ಶಾಸ್ತ್ರಿಗಳೇ, ತಾವು ಈ ಮಂಗಳ ದ್ರವ್ಯಗಳನ್ನೆಲ್ಲ ತಗೊಂಡು ಎಲ್ಲಿ ಹೋಗ್ತಿದ್ದೀನಿ ಅಂತ ಕೇಳಿದರೆ ಅಪಶಕನೂ ಆಗುತ್ತೆ. ತಾವು ಇತ್ತೀಚೆಗೆ ಅಮ್ಮನವರು ಪೂಜೆನೂ ಮಾಡ್ತಿಲ್ಲ, ದೇವಸ್ಥಾನಕ್ಕೂ ಹೋಗ್ತಿಲ್ಲ. ಆದರೂ ನನ್ನ ಮನಸ್ಸಿನ ಕುತೂಹಲ ತಡಿಲಾರದೆ ಕೇಳ್ತಾ ಇದ್ದೀನಿ, ಈ ಮಂಗಳ ದ್ರವ್ಯ ಎಲ್ಲ ತಗೊಂಡು ತಾವೆಲ್ಲಿ ಹೊರಟಿದ್ದೀರಿ? ಶೇಖರಿ ಮನೆಗೆ. ಅದೇ ನಮ್ಮ ಪ್ರಸಾದದ ಶೇಖರಿ. ಶೇಖರಿ ಮನೆಗ? ಅದೇನು ಇದ್ದಕ್ಕಿದ್ದಾಗೆ ಶೇಖರಿ ಮನೆಗೆ? ಅದು ಇಷ್ಟೆಲ್ಲ ತಯಾರಿ ಜೊತೆ? ಬೀಗರ ಮನೆಗೆ ಹೋಗ್ತಾ ಇದ್ದೀನಿ ದೇಶಕರೇ.
ಬರೀ ಕೈಲಿ ಹೋದ್ರೆ ಮರ್ಯಾದೆ ಇರುತ್ತಾ? ಶೇಖರಿ ನನ್ನ ಬೀಗ ಆಗೋನು, ಚಾಚಿ ನನ್ನ ಸೊಸೆ ಆಗೋನು. ಅದಕ್ಕೆ ಹೆಣ್ಣು ಕೇಳೋದಕ್ಕೋಸ್ಕರ ಫಲತಾಂಬೂಲ ಸಹಿತ ಹೋಗ್ತಾ ಇದ್ದೀನಿ. ನೀವು ಹೇಳೋದು ಒಂದು ಅರ್ಥ ಆಗ್ತಾ ಇಲ್ಲ ನನಗೆ. ಅರ್ಥವಾಗುತ್ತೆ ದೇಶಕ್ಕೆ, ಹೋಗ್ತಾ ಹೋಗ್ತಾ ಎಲ್ಲವೂ ಅರ್ಥವಾಗ್ತಾ ಹೋಗುತ್ತೆ. ನನ್ನ ಮಗ ಚಂದ್ರಧರನಿಗೂ ಜಾಜಿಗೂ ಇನ್ನೊಂದು ವಾರದಲ್ಲಿ ಮದುವೆ. ಇಲ್ಲಿಂದ 10ನೇ ಹುಣ್ಣಿಮೆಗೆ ಶ್ರೀಚಕ್ರದ ಜನನ. ಶ್ರೀಚಕ್ರದ ಜನನ. ಆಮೇಲೆ ನಾನು ಹೇಳಿದ್ದೇ ಮಾತು, ನಡೆದಿದ್ದೇ ದಾರಿ. ನನ್ನನ್ನು ಯಾರೂ ತಡೆಯೋದಕ್ಕಾಗಲ್ಲ. ಅಳ್ಬೇಡ್ರಿ ಜಾಜಿ, ಹತ್ರ ಎಲ್ಲ ಸರಿ ಹೋಗ್ಬಿಡತ್ತಾ? ಇಲ್ಲಿ ನೋಡು, ನನ್ನ ಮುಖ ನೋಡು. ಬಂದೂರ ಎದುರುಗಡೆ ಹೀಗೆಲ್ಲ ಆಡಿದ್ರೆ ನಮ್ಮ ಮುಖಕ್ಕೆ ನಾವೇ ಮಸಿ ಬಳ್ಕೊಂಡ ಹಾಗೆ. ಕಣ್ಣೊರೆಸ್ಕೋ ಜಾಜಿ. ನೋಡಕ್ಕ ಹೇಗೆ ಅಳ್ತಾ ಇದ್ದಾಳೆ. ನನಗಂತೂ ಸಮಾಧಾನ ಮಾಡಿ ಮಾಡಿ ಸಾಕಾಗಿ ಹೋಯ್ತು. ಏನಾಯ್ತೆ? ಯಾಕೆ ಅಳ್ತಾ ಇದೆಯಾ? ನಿನ್ನ ಮುಖ ನೋಡ್ಕೊ. ಅವ್ರು ಏನಂತ ತಿಳ್ಕೊಂಡಾರ ಹೇಳು? ಈ ನಿನ್ನ ಮುದ್ದೆ ಮುಖ ಹೊತ್ಕೊಂಡು ಅವ್ರ ಮುಂದೆ ಹೋಗಿ ನಿಂತ್ಕೊಂಡ್ರೆ ಅವ್ರು ಖಂಡಿತ ಒಪ್ಕೊಳ್ಳೋದಿಲ್ಲ. ಹಾಗೆ ಹೇಳಕ್ಕ, ನಿನ್ನ ಮಾತಾದ್ರೂ ಕೇಳ್ತಾಳ ನೋಡೋಣ. ಅಷ್ಟಕ್ಕೂ ಈಗ ಅಳೋ ಅಂಥದ್ದು ಏನಾಗಿದೆ? ನಿನಗೆ ಮದುವೆ ಇಷ್ಟ ಇಲ್ವಾ? ಇಷ್ಟ ಇಲ್ವಾ? ಹೇಳು ಜಾಜಿ. ನೀ ಹೀಗೇನು ಮಾತಾಡದೇ ಇದ್ರೆ ನನಗೆ ಹೇಗೆ ಅರ್ಥ ಆಗ್ಬೇಕು ಹೇಳು? ಅಕ್ಕ, ಈ ಅವಸ್ಥೆನಲ್ಲಿ ಅವಳು ಅಲ್ಲಿಗೆ ಬರೋದು ಬೇಡ. ಒಂದು 10 ನಿಮಿಷ ಆಗುತ್ತೆ ಅಂತ ಹೇಳು, ಅಷ್ಟರಲ್ಲಿ ನಾನು ಕರ್ಕೊಂಬರ್ತೀನಿ. ಸರಿ ಬೇಗ ಕರ್ಕೊಂಡು ಬಾ. ಅವ್ರು ಈಗಾಗಲೇ ಬಂದು ಕಾಯ್ತಾ ಇದ್ದಾರೆ. ಏನು ಯೋಚನೆ ಮಾಡ್ತಾ ಇದ್ದೀರಿ ದೇಶಿಕರೇ? ಅಂದುಕೊಂಡಿದ್ದನ್ನ ಸಾಧಿಸದೆ ಬಿಡೋನಲ್ಲ ಈ ವಿರೂಪಾಕ್ಷ ಶಾಸ್ತ್ರಿ. ಶ್ರೀಚಕ್ರ ನನ್ನ ಕೈಗೆ ಬರಲಿ. ಎಷ್ಟು ದಿವಸ ಆಟ ಆಡಿಸಿದ ಅಮ್ಮನವ್ರಿಗೆ ಸರಿಯಾದ ಪಾಠ ಕಲಿಸ್ತೇನೆ. ಏನಿದು ಕೈಲಿ? ಫಲತಾಂಬೂಲ ಹೂವು. ಆ ಹುಡುಗಿ ಮನೆಯವ್ರು ಇನ್ನೂ ಮದುವೆ ಪ್ರಸ್ತಾಪನೆ ಮಾಡಿಲ್ಲ. ನಾವು ಬರ್ತಿದೀವಿ ಅನ್ನೋ ಯಾವ ಸೂಚನೆಯನ್ನು ಕೊಟ್ಟಿಲ್ಲ. 3 ಬಿಟ್ಟು ಬದುಕ್ತಿದ್ರೋ ಹೇಗೆ? ಇದು ನಾಟಕದ ಮದುವೆ. ಅವನೇ ನನ್ನ ಪ್ರತಿಸ್ಪರ್ಧಿ ವಿರೂಪಾಕ್ಷ ಶಾಸ್ತ್ರಿ.